ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಿಐಡಿ ಪೊಲೀಸರೊಬ್ಬರು ಕೇರಳ ಮೂಲದ ವ್ಯಕ್ತಿಗಳಿಂದ ಬೆದರಿಸಿ ಬರೋಬ್ಬರಿ 20 ಲಕ್ಷ ರೂಪಾಯಿ ದರೋಡೆಯನ್ನ ಮಾಡಿದ ಘಟನೆ ಈಗ ಬೆಳಕಿಗೆ ಬಂದ್ಬಿಟ್ಟಿದೆ. ಇದು ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ದರೋಡೆಯ ಮಾಸ್ಟರ್ ಮೈಂಡ್ ಅನ್ನೋದು ಈಗ ಬಟ ಬಯಲಾಗ್ತಾ ಇದೆ. ವ್ಯಾಪಾರದ ಉದ್ದೇಶದಿಂದ ಕೇರಳದ ಉದ್ಯಮಿಗಳು ಹಣದೊಂದಿಗೆ ಮಡಿವಾಳದ ಹೋಟೆಲ್ನಲ್ಲಿ ಬಂದಿದ್ರಂತೆ. ನಿಖರ ಮಾಹಿತಿ ಪಡೆದಂತ ಈ ಮಹೇಶ್ ಅಂಡ್ ಗ್ಯಾಂಗ್ ಏನಿದೆಯಲ್ಲ, ಇವರು ತಾವು ಪೊಲೀಸರಂತ ಹೇಳಿ ಹೆದರಿಸಿ ಬೆದರಿಸಿ ದರೋಡೆ ಮಾಡಿಬಿಟ್ಟಿದ್ದಾರೆ. ತಕ್ಷಣವೇ ಉದ್ಯಮಿಗಳು ದೂರು ಕೊಟ್ಟಿದ್ದು ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡ್ಬರೋಣ. ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 20 ಲಕ್ಷ ಒಂದು ಹೋಟೆಲಿಂದ 3 ಜನ ಕಡೆಯಿಂದ ಕೆಲವು ಪೊಲೀಸ್ ಅವರು ಅಂತ ಹೇಳಿ ಬಂದು ಕಿತ್ಕೊಂಡು ಹೋಗಿದ್ರು. ನಮ್ಮ ಕಂಪ್ಲೇಂಟ್ ಆದಮೇಲೆ ಸೌತ್ ಈಸ್ಟ್ DCP ಅವರು ಒಂದು ಟೀಮ್ ರಚನೆ ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಮೇಲ್ನೋಟಿಗೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ, ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಎಲ್ಲರಿಗೂ ಮಾಹಿತಿ ಬರ್ತಾ ಇದೆ. ಆಧಾರದ ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನು ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದ್ದೀವಿ. ಯಾರು ಆರೋಪಿ ಇದ್ರು, ಯಾರು ವ್ಯಕ್ತಿಯವರಿದ್ರು ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಇಂಥ ಘಟನೆ ನೋಡ್ತಿದ್ರೆ ಕಾಕಿಯೇ ಈಗ ಕಾನೂನು ಕೈಗೆತ್ಕೊಳ್ತಾ ಇದೆ. ಒಂದು ರೀತಿ ಕಳವಳ ವ್ಯಕ್ತವಾಗ್ತಿದೆ ಇಂಥ ಘಟನೆಗಳು. ಯಾವುದಕ್ಕೆ ಕಾಕಿ ಕೈ ಎತ್ಕೋಬೇಕು ಕಾನೂನು ಅನ್ನುವಂಥ ನಿಟ್ಟಲ್ಲಿ ಇವರೆಲ್ಲ ಕೈ ಎತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಈಗ ಅನ್ನುವಂಥದ್ದಕ್ಕೆ ಕೈ ಎತ್ಕೊಳ್ಳೋದು ಈ ರೀತಿಯಾಗಿದೆ. ಮಹೇಶ್ ಕನಕಗಿರಿ ಅನ್ನುವಂಥ ಠಾಣಾಧಿಕಾರಿ ಇತ್ತೀಚೆಗಷ್ಟೇ CIDಗೆ ಹೋಗಿ ಏನೋ ವರ್ಗಾವಣೆ ಅಂದರೆ ಡೆಪ್ಯುಟೇಷನ್ಗೆ ಹೋಗಿದ್ದಂತೆ. ಸಿವಿಲ್ ಇನ್ಸ್ಪೆಕ್ಟರ್ ಡೆಪ್ಯುಟೇಷನಲ್ಲಿ ಇದ್ದಾರೆ CIDಯಲ್ಲಿ. ಈ ಹಿಂದೆ ಕೂಡ ಈ ವ್ಯಕ್ತಿ ಮೇಲ್ಗಡೆ 1-2 ಪ್ರಕರಣಗಳು ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ವಿಚಾರಣಾ ಹಂತದಲ್ಲಿದೆ. ನೇಪಾಳಿ ಒಬ್ಬ ಅಪಹರಣ ಮಾಡ್ತಿರುವಂಥ ಪ್ರಕರಣ, ನೇಪಾಳಿಯನ್ನು ಅಪಹರಣ ಮಾಡಿ ಅದಾದ ನಂತರದಲ್ಲಿ ಅಲ್ಲೆಲ್ಲೋ ಯಲಹಂಕ ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲೂ ಈತನ ಮೇಲ್ಗಡೆ ಕಂಪ್ಲೇಂಟ್ ಆಗಿತ್ತು ಅನ್ನುವಂಥದ್ದು ಕೇಳಬರ್ತಾ ಇದೆ. ಇದನ್ನು ಮುಚ್ಚು ಹಾಕೋದಕ್ಕೆ ಸುಳ್ಳು ದಾಖಲೆ ಕೊಟ್ಟು ಅದೆಲ್ಲೋ ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲೂ ಅಲ್ಲೆಲ್ಲೋ ಒಂದು ಕಡೆ ಇದೇ ಸಂಬಂಧಪಟ್ಟಂಗೆ ಸುಳ್ಳು ದಾಖಲೆ ಪ್ರಕರಣ ದಾಖಲಿಸಿದ್ದು ಕೂಡ ಬಂದಿದೆ. ಅಲ್ಲೆಲ್ಲೋ ಹೋಗಿ ಯಾರದ್ದು ಕಳ್ಳಕಾಕರ ದಂಡ ಹತ್ರ ಹೋಗಿ ಅವರು ಅಕ್ರಮವಾಗಿ ಹಣ ಸಂಗ್ರಹ ಮಾಡಿ ಇಟ್ಟಿದ್ರಲ್ಲಿ ಒಂದು 50 ಲಕ್ಷ ಹಿಂಗೇ ಎತ್ಕೊಂಡ್ಬಂದಿದ್ದೇನೋ ಸುದ್ದಿ ಬರ್ತಾ ಇದೆ. ಈಗ ನಿನ್ನೆ ಕೇರಳದ ಮೂಲದ ಒಂದು 4-5 ಜನ ಹುಡುಗರು ಒಂದು 20 ಲಕ್ಷ ಟ್ರೇಡಿಂಗ್ ಅಂತ ಏನೋ ತಗೊಂಬಂದಿದ್ದು ಮಾಹಿತಿ ಪಡ್ಕೊಂಡು CIDಯಲ್ಲಿ ಇದ್ದಾಗ ಅವರು ತನಿಖಾ ಸಂಸ್ಥೆಯಲ್ಲೇ ಇರ್ತಾರೆ. ಒಂದಷ್ಟು ಮಾಹಿತಿಗಳು ಗುಪ್ತಚರ ಇಲಾಖೆಯಲ್ಲಿ ಬಂದಿರ್ತವೆ. ಏನೋ ಒಂದು ಮಾಹಿತಿ ತೊಗೊಂಡಿರ್ತಾರೆ ಅಥವಾ ಇದಕ್ಕೋಸ್ಕರನೇ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇರ್ಬೋದು. ಯಾಕಂದರೆ ಈ ಹಿಂದೆ ಆತನ ಚಾಳಿ ನೋಡಿದ್ರೆ ಇದೇ ಇದ್ದಂಗಿದೆ. ತಾನು ಇನ್ಸ್ಪೆಕ್ಟರ್ ಆಗಿದ್ದೇ ಕಳ್ಳಕಾಕರನ್ನ ಹಿಡಿದು ಸುಲಿಯೋಕ್ಕೆ ಅಂತ, ಹಿಡಿದು ಸರ್ಕಾರಕ್ಕೂ ಅಥವಾ ಸಮಾಜಕ್ಕೂ ಅದರಿಂದ ಒಳಿತು ಮಾಡೋದಕ್ಕಲ್ಲ, ಕಳ್ಳರನ್ನ ಹಿಡಿದು ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಾನು ಇನ್ಸ್ಪೆಕ್ಟರ್ ಆಗಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಬಂದಂಗಿದೆ ಈ ಪ್ರಕರಣ ಇಷ್ಟು ಹೊತ್ತಿನ ತನಕ. ಆದರೆ ಆ 20 ಲಕ್ಷವನ್ನು ಇವರು ದೋಚೋದಕ್ಕೆ ಮಾಡಿದ್ರಲ್ಲ, ಇದು ಏನು ತನಿಖಾ ತಂಡ ಇಟ್ಕೊಂಡು ಒಂದು ಸಿನಿಮಾ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿದ್ರು. ನೀವು ಒಳಗಡೆ ಹೋದಾಗ 4 ಜನ ನಾನು ಇಲ್ಲೇ ಕೂತಿರ್ತೀನಿ, ನನ್ನ ID ಕಾರ್ಡ್ ತೋರಿಸ್ಬಿಟ್ಟು ಸಿನಿಮಾ ಸ್ಟೈಲಲ್ಲಿ ಅವನ್ನ ಆ 20 ಲಕ್ಷ ದೋಚ್ಕೊಂಡು ಬಂದ್ಬಿಡಿ ಅನ್ನೋ ಲೆಕ್ಕಾಚಾರಕ್ಕೆ ಹೋಗಿದೆ. ಕಳ್ಳರ ಕೈಯಲ್ಲಿ ಇಲ್ಲಿಗೆ ಬರ್ತಾ ಇರುವಂಥದ್ದು ಒಂದಷ್ಟು ಪ್ರಕರಣಗಳಲ್ಲಿ ಈಗಾಗಲೇ ಇರುವಂಥವ್ರನ್ನ ಟೀಮ್ ಕಟ್ಕೋತಾರೆ. ಆತ ಪೊಲೀಸ್ ಗಾಡಿಲೇ ಹೋಗ್ತಾರೆ. ಅಂದರೆ ನಮ್ಮ ಏನು ಸರ್ಕಾರಿ ವಾಹನದಲ್ಲೇ ಹೋಗ್ತಾರೆ, ಪೊಲೀಸರಿಗೆ ಕೊಟ್ಟಿರುವಂಥ ಸರ್ಕಾರಿ ವಾಹನದಲ್ಲೇ ಹೋಗ್ತಾರೆ. ಹೋಟೆಲ್ ಹೊರಗಡೆ ಹೋಗಿ ನಿಂತ್ಕೋತಾರೆ, ತನ್ನ ID ಕಾರ್ಡ್ ಕೊಟ್ಬಿಟ್ಟು ಅದೇನಿದೆ ಡೀಲ್ ಮುಗಿಸ್ಕೊಂಬನ್ನಿ ಅಂತಾರೆ. ಆ ಹುಡುಗರು ಹೋಗಿ ಒಳಗಡೆ ಏನು ಟ್ರೇಡಿಂಗ್ ಅಂತ ಏನು 4 ಜನ ಬಂದಿದ್ದಾರೋ ಅಧಿಕೃತ ಮಾಹಿತಿ ಇರುತ್ತೆ ಇವ್ರ ಬಳಿ, ಹೋಗಿ ತಗೊಂಡು ಬರ್ತಾರೆ. 20 ಲಕ್ಷ ಹೆದರ್ಸ್ಬಿಟ್ಟು ಏನು ಪೊಲೀಸ್ ಅವ್ರದ್ದು ID ಕಾರ್ಡ್ ಎಲ್ಲ ತೋರಿಸಿದ್ಮೇಲೆ ಒಂದಷ್ಟು ಭಯ ಆಗುತ್ತೆ. ಅವರು ಏನು ಅದನ್ನೇನು 20 ಲಕ್ಷ ಏನು ಅಧಿಕೃತವಾಗಿ ಏನು ಎಲ್ಲ ಪ್ರೂಫ್ ಇಟ್ಕೊಂಡು ತರೋಕ್ಕಾಗತ್ತೆ? ಎಲ್ಲಿಂದೋ ತಂದಿರ್ತವೆ, ಒಂದಷ್ಟು ಕ್ಯಾಶ್ಗಳು ತಗೊಂಬಂದಿರ್ತವೆ. ಅವರು ಏನಂತ ಏನು ಪುಣ್ಯಾತ್ಮರಲ್ಲ ಅಂತ ಅನ್ಸುತ್ತೆ. 20 ಲಕ್ಷ ಎಲ್ಲಿಂದ ತಂದು ಏನೋ ಮಾಡಿ ಅದು ಅಡ್ಡಕಸಬಿಗಳೇ. ಇವರು ಅವರ ಅಡ್ಡಕಸಬಿಗಳ ಅಪ್ಪಂದ್ರೆ ಇದ್ದಂಗಿದ್ದಾರೆ. ಎಲ್ಲರೂ ಸೇರ್ಕೊಂಡು ಹೋಗ್ಬಿಟ್ಟು ಆ ದೋಚೋ ಪ್ರಕರಣದಲ್ಲಿ ದೋಚ್ಕೊಂಡು 20 ಲಕ್ಷ ತಗೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಸಿಕ್ತು, ಇವರೇನು ಕಳ್ಳರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ ಅನ್ನುವಂಥ ಒಂದು ನಂಬಿಕೆ ಇತ್ತು. ಆದರೆ ಈ ಪ್ರಕರಣ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಆ ತಬ್ಬಿಬ್ಬಾದ ವ್ಯಕ್ತಿಗಳಿಗೆ ಹೊರಗಡೆ ಇವರೆಲ್ಲ ತಗೊಂಡು ಹೋದ ನಂತರದಲ್ಲಿ ಒಂದು ಅನುಮಾನ ಬಂದು ಅಲ್ಲೇ ಮಡಿವಾಳ ಪೊಲೀಸ್ ಠಾಣೆಗೆ ಹೋಗಿ
ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇಮಿಡಿಯೇಟ್ ಆಗಿ ಪೊಲೀಸರು ಕಾರ್ಯಾಚರಣೆಗಳಿದ್ದಾರೆ. ರಾತ್ರಿ ಅವ್ನು ಯಾವನೋ ಕುಪೇಂದ್ರ ಅನ್ನೋನು ಈ ಗ್ಯಾಂಗಲ್ಲಿ ಇದ್ದವನು ಸಿಕ್ಕಾಕೋತಾನೆ, ಕಾರು ವಶಕ್ಕೆ ತಗೋತಾರೆ. ಕುಪೇಂದ್ರನಿಗೆ ಮೂಳೆಗೆ ಒಂದಷ್ಟು ಟ್ರೀಟ್ಮೆಂಟ್ ಕೊಟ್ಟಾದ ನಂತರದಲ್ಲಿ ಕುಪೇಂದ್ರ ಬಾಯಿ ಬಿಡುವ ಸ್ಟೋರಿ. ಇದಕ್ಕೆಲ್ಲದಕ್ಕೂ ಕಿಂಗ್ ಪಿನ್ನು ಮಹೇಶ್ ಕನಕಗಿರಿ ಅನ್ನುವಂಥ CID ಇನ್ಸ್ಪೆಕ್ಟರ್ ಸರ್ ಅಂತ ಹೇಳ್ತಾರೆ. CID ಇನ್ಸ್ಪೆಕ್ಟ್ರಿಗೆ ಯಾರ ಕಡೆಯಿಂದ ಮಾಹಿತಿ ಹೋಗುತ್ತೋ ಏನೋ ಗೊತ್ತಿಲ್ಲ. CID ಇನ್ಸ್ಪೆಕ್ಟ್ರಿಗೂ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಈಗಾಗಲೇ ಎಲ್ಲೋ ತಲೆ ಮರೆಸ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ CID ವಿಚಾರಣೆಗಳು CID ಇನ್ಸ್ಪೆಕ್ಟರ್ ಮೇಲೇ ಆಗುತ್ತೇನೋ ಅಂತ. ಪೊಲೀಸರ ಮೇಲೇನೆ ತನಿಖೆ ಮಾಡೋದು, ವಿಚಾರಣೆ ಮಾಡೋದು ಅಂತ ಬಂದಾಗ ಕಾನೂನು ರಕ್ಷಕರು ಭಕ್ಷಕರ ಕೂತಿದ್ದಾಗ ಈ ರೀತಿ ಆಗುತ್ತೆ. ಬೇಲಿಯ ಎದ್ದು ಹೊಲ ಮೇಯೋದಕ್ಕೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಕೂತ್ಕೊಂತು. ಕನಕಗಿರಿಯ ಈ ಮಹೇಶ ಅನ್ನುವಂಥ ವ್ಯಕ್ತಿ ಇನ್ಸ್ಪೆಕ್ಟ್ರು ಈ ಹಿಂದೆ 2 ಪ್ರಕರಣ ಆದಾಗ ಒಂದು ವಾಹಿನಿಯಲ್ಲೂ ಬಂತದು, ಹಂಗೇ ಮುಚ್ಚಾಕ್ಬಿಡ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಕಠಿಣವಾದ ಕ್ರಮ ಆಗಿಲ್ಲ ಅಂತಂದ್ರೆ ಈ ಸಮಾಜ ಮೂರ್ಖರು ಈಗ ಮೆಂದ್ಕೊಂಡಿದ್ದೇ ಇರ್ತವೆ ಇವು. ಇದಾದ ನಂತರದಲ್ಲಾದ್ರೂ ಅಪ್ಪ ನೀನು ಬರೋದು ಕಾನೂನು ರಕ್ಷಣೆಗೆ, ಅಲ್ಲಿ ಯಾರೋ ಕಳ್ಳಕಾಕರಿಂದ ಹೊಟ್ಟೆ ತುಂಬಿಸ್ಕೊಂಡಿರೋದಾದ್ರೆ ನೀನು ಹೊರಗಡೆನೇ ಇದ್ದು ಬಿಡು ಅಂತ ಹೇಳ್ಬಿಟ್ಟು ಒಂದು ಕಠಿಣವಾದ ಕಾನೂನು ತಂದುಬಿಟ್ಟು, ಇಲ್ಲ ಎಲ್ಲೋ ಒಂದು ಕಡೆ ದಾಖಲಾತಿಗೋ ಅದಕ್ಕೋ ಇದಕ್ಕೋ ಸಿಂಪಲಾಗಿ ಇಟ್ಬಿಡ್ಬೇಕು. ಇವ್ರಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಹಲ್ಲು ಕಿತ್ತು ಹಾವು ಇದ್ದಂಗೆ ಇಡಬೇಕು ಅವ್ರನ್ನ. ಇಲಾಖೆಯಲ್ಲೇ ಇರಬೇಕು, ಯಾವುದೂ ಪವರ್ ಇರಬಾರ್ದು. ಕೆಲವು ವಿಚಾರದಲ್ಲಿ ಕೆಲವ್ರನ್ನ ಹಂಗೆ ಮಾಡ್ತಾರೆ. ಆ ನಿಟ್ಟಲ್ಲಿ ಈತನಿಗೊಂದು ಶಿಕ್ಷೆ ಆದರೆ ಒಳ್ಳೆಯದು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.